ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಬೆಂಗಳೂರಿನಲ್ಲಿ ಅಬ್ಬರಿಸಿರುವಂತಹ ಅಕಾಲಿಕ ಮಳೆ ಅವಾಂತರಗಳನ್ನೇ ಹೊತ್ತು ತಂದಿದೆ. ಕರುನಾಡಿನ ಹಲವು ಕಡೆ ಆಲಿಕಲ್ಲು ಮಳೆಗೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ರಸ್ತೆಗಳು ಜಮ್ಮು ಕಾಶ್ಮೀರವಾಗಿ ಬದಲಾಗಿದ್ದು ವರುಣನ ಪ್ರತಾಪಕ್ಕೆ ಅನ್ನದಾತರಂತೂ ಹೌಹಾರಿದ್ದಾರೆ. ಎತ್ತ ನೋಡಿದ್ರೂ ಮುತ್ತಿನ ರಾಶಿಯಂತೆ ಚೆಲ್ಲಿರುವ ಆಲಿಕಲ್ಲು, ಬಾಳೆಗಿಡಗಳು ಮಕಾಡೆ ಮಲಗಿವೆ. ಕೈಗೆ ಬರಬೇಕಿದ್ದ ಫಸಲು ಮಳೆಗೆ ನಾಶ ಆಗಿದೆ. ವಿದ್ಯುತ್ ಕಂಬ, ಮರಗಳು ಧರಾಶಾಹಿಯಾಗಿವೆ. ರಾಜ್ಯದಲ್ಲಿ ಆಲಿಕಲ್ಲು ಮಳೆಯ ಅಬ್ಬರ, ರೈತರು ತತ್ತರ. ರಾಜಧಾನಿ ಬೆಂಗಳೂರಲ್ಲಿ ಆಲಿಕಲ್ಲು ಸಹಿತ ಮಳೆ. ರಾಜ್ಯದಲ್ಲಿ ಬಿಸಿಲು ಕೆಂಡದಂತೆ ಸುಡ್ತಾ ಇದೆ. ಇದರ ನಡುವೆ ಆಲಿಕಲ್ಲು ಸಹಿತ ಮಳೆಯಾಗ್ತಾ ಇದ್ದು ಕಾದು ಕೆಂಡವಾಗಿದ್ದ ಭೂಮಿಗೆ ವರುಣದೇವ ತಂಪೆರೆದಿದ್ದಾನೆ. ಬೆಂಗಳೂರಿನ ಕೆಆರ್ ಪುರಂ ಸೇರಿ ಕೆಲವು ಏರಿಯಾಗಳಲ್ಲಿ ಆಲಿಕಲ್ಲು ಸಹಿತ ಮಳೆಯಾಗಿದೆ. ದೇವನಹಳ್ಳಿ ಬಳಿ ಧಾರಾಕಾರ ಮಳೆ, ವಿಮಾನ ಹಾರಾಟ ವ್ಯತ್ಯಯ. ದೇವನಹಳ್ಳಿ ಬಳಿ ನಿನ್ನೆ ಬರೋಬ್ಬರಿ 3 ಗಂಟೆ ಮಳೆ ಅಬ್ಬರಿಸಿತು. ಪರಿಣಾಮ ಕೆಂಪೇಗೌಡ ಏರ್ಪೋರ್ಟ್ಗೆ ಬರಬೇಕಿದ್ದ 20ಕ್ಕೂ ಹೆಚ್ಚು ವಿಮಾನಗಳನ್ನು ಬೇರೆ ಬೇರೆ ಏರ್ಪೋರ್ಟ್ಗಳಿಗೆ ಡೈವರ್ಟ್ ಮಾಡಲಾಗಿತ್ತು. ನೆಲಮಂಗಲದಲ್ಲೂ ವರ್ಷಧಾರೆ ಅಬ್ಬರಿಸಿದ್ದು ಬಸವನಹಳ್ಳಿ ಕ್ರಾಸ್ ಬಳಿ ಬೃಹತ್ ನೇಮ್ ಬೋರ್ಡ್ ಪಿಲ್ಲರ್ ಧರೆಗೆ ಉರುಳಿತ್ತು. ದ್ರಾಕ್ಷಿ, ಮಾವು ಸೇರಿ ಹಲವು ಬೆಳೆಗಳಿಗೆ ಕಂಟಕ. ಆಲಿಕಲ್ಲು ಮಳೆ ರೈತರಿಗೆ ಸಂಕಷ್ಟ ತಂದೊಡ್ಡಿದೆ. ಚಾಮರಾಜನಗರದ ತಾಲೂಕಿನ ಕಡುವಿನ ಕಟ್ಟೆ ಹುಂಡಿಯಲ್ಲಿ ಕಟಾವಿಗೆ ಬಂದಿದ್ದ ಬಾಳೆ ಬೆಳೆ ನೆಲಕಚ್ಚಿದೆ. ಕೋಲಾರ ಜಿಲ್ಲೆಯಲ್ಲೂ ಜೋರು ಮಳೆ ಸುರಿದಿದ್ದು ಮಾವಿನ ಹೂವು ಮತ್ತು ಕಾಯಿ ಉದುರುವ ಹಾಗೂ ರೋಗ ಭೀತಿಯ ಆತಂಕ ಎದುರಾಗಿದೆ. ಶಿವಮೊಗ್ಗದಲ್ಲಿ ವಿದ್ಯುತ್ ಕಂಬಗಳು, ಮರಗಳು ಧರೆಗೆ. ಶಿವಮೊಗ್ಗ ನಗರದಲ್ಲಿ ಭಾರಿ ಮಳೆಯಿಂದ ಅಶೋಕನಗರ ಸೇರಿ ಹಲವೆಡೆ ವಿದ್ಯುತ್ ಕಂಬಗಳು, ಮರಗಳು ಧರೆಗುರುಳಿ ಬಿದ್ವು. ಓರ್ವನಿಗೆ ಸಣ್ಣ ಪುಟ್ಟ ಗಾಯ ಆಗಿದ್ದು ಅದೃಷ್ಟವಶಾತ್ ದೊಡ್ಡ ಅನಾಹುತ ಸಂಭವಿಸಿಲ್ಲ. ಚಿಕ್ಕಮಗಳೂರಲ್ಲಿ ಆಲಿಕಲ್ಲು ಮಳೆಯಿಂದ ಕಾಶ್ಮೀರದಂತಹ ದೃಶ್ಯ ಕಂಡುಬಂತು. ಮಂಗಳೂರಿನ ಕಡಬದಲ್ಲೂ ಆಲಿಕಲ್ಲು ಮಳೆಯಿಂದ ಜನ ಪರದಾಡುವಂತಾಯಿತು. ದಾವಣಗೆರೆಯ ಗುಡಾಳ್ ಗ್ರಾಮದಲ್ಲಿ ರಸ್ತೆ ತುಂಬೆಲ್ಲ ಭಾರೀ ಆಲಿಕಲ್ಲಿನ ರಾಶಿಯೇ ತುಂಬಿಕೊಂಡಿತ್ತು. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ದಾಸನಪುರದಲ್ಲಿ ಶಾಲೆ ಮೇಲ್ಚಾವಣಿ ಹಾರಿ ಹೋಗಿದ್ದು ಶಿಕ್ಷಕರ ಸಮಯ ಪ್ರಜ್ಞೆಯಿಂದ ಮಕ್ಕಳಿಗೆ ಅಪಾಯ ತಪ್ಪಿದೆ. ಬಾಗಲಕೋಟೆಯಲ್ಲಿ ಗುಡುಗು ಸಹಿತ ಮಳೆ ಸುರಿದಿದ್ದು ಬಿಸಿಲ ಬೇಗೆಗೆ ತಂಪೆರೆದಿದೆ. ಬ್ಯೂರೋ ರಿಪೋರ್ಟ್, TV9.